ಹಿಂದಿನ ಸಂಚಿಕೆಯಲ್ಲಿ ಸಮನ್ವಿತಾ ಸಮರ್ಥ್ಗೆ ತನ್ನ ಎಂಗೇಜ್ಮೆಂಟ್ಗೆ ಕರೀತಾಳೆ. ಅವನ ಬಾಯಿಂದ ಗಂಗಾ ಅನ್ನೋ ವರ್ಡ್ನ ಕೇಳಿ ಅವಳಿಗೆ ಅವನ ಮೇಲೆ ಸಂಶಯ ಶುರುವಾಗುತ್ತೆ. ಇವನಿಗೆ ಹೇಗೆ ನನ್ನ ಚೈಲ್ಡ್ಹುಡ್ ನೇಮ್ ಗೊತ್ತು, ಇವನು ಯಾರಿರ್ಬೋದು ಅಂತ ಅವಳ ತಲೆಯಲ್ಲಿ ಓಡ್ತಾ ಇರುತ್ತೆ. ಧ್ರುವ್ ಮತ್ತು ಸಮನ್ವಿತಾ ವೆಯ್ಟ್ ಮಾಡ್ತಾ ಇದ್ದ ದಿನ ಬಂದೇ ಬಿಡ್ತು. ಇವರ ಎಕ್ಸಾಮ್ ಎಲ್ಲ ಮುಗ್ದಾಗಿದೆ. ಧ್ರುವ್ ಮತ್ತು ಸಮನ್ವಿತಾಳ ಎಂಗೇಜ್ಮೆಂಟ್ ದಿನ ಇವತ್ತು. ಅವರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹೇ, ನೀ ಲಕ್ಕಿ ಕಣೆ ಸಮನ್ವಿತಾ, ಇಷ್ಟಪಟ್ಟು ಹುಡುಗನ ಜೊತೆನೇ ಎಂಗೇಜ್ ಆಗ್ತಿದ್ಯಾ. ಪಾಪ ಭೂವಿ, ಅವಳು ತುಂಬ ಟೈಮಿಂದ ಧ್ರುವ್ನ ಇಷ್ಟಪಡ್ತಿದ್ಲು, ಮಿಸ್ ಮಾಡ್ಕೋಬಿಟ್ಲು ಅಂತ ಹೇಳ್ತಾ ನಗ್ತಾರೆ. ಅವರ ಮಾತನ್ನು ಕೇಳಿದ ಭುವಿ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾಳೆ. ಬಹುದಿನದ ಕನಸು ನನಸಾಗೋ ಸಮಯ. ಧ್ರುವ್ ಮತ್ತೆ ಸಮನ್ವಿತಾಳ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ. ಸಮನ್ವಿತಾಳ ಎಂಗೇಜ್ಮೆಂಟ್ಗೆ ಇವಾಗ ಸಮರ್ಥ್ ಬರ್ತಾನೆ. ಸಮರ್ಥ್ ಅವಳನ್ನು ಹುಡುಕಿಕೊಂಡು ಅವಳಿದ್ದ ರೂಮ್ಗೆ ಬರ್ತಾನೆ. ಹಾಯ್ ಸಮನ್ವಿ. ಹೋ ಹಾಯ್ ಸಮರ್ಥ್, ನೀನು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನೀನು ಬ್ಯುಸಿ ಟೈಮಲ್ಲಿ ಫ್ರೀ ಮಾಡಿಕೊಂಡು ಬಂದಿಯಲ್ಲ. ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ಇಲ್ಲಿ ನಿನ್ನ ಕೈ ಕೊಡು ಅಂತ ಕೇಳ್ತಾನೆ ಸಮರ್ಥ್. ನನ್ನ ಕೈಯ ಏನಕ್ಕೆ? ನಿನ್ನ ಕೈ ಕೊಡಮ್ಮ, ನಾನು ಹೇಳ್ತೀನಿ ಅಂತಾನೆ. ಏನಿದು ಚಿಕ್ಕ ಮಕ್ಳ ಥರ, ಏನು ಹೇಳು ಅಂತಾಳೆ. ನಿನ್ನ ಕೈ ಕೊಡು, ಕಣ್ಣು ಮುಚ್ಕೋ ಅಂತ ಹೇಳಿ ಸಮನ್ವಿತಾಳ ಕೈಗೆ ರಿಂಗ್ ತೊಡ್ಸೇ ಬಿಡ್ತಾನೆ ಸಮರ್ಥ್. ಹೇ ಸಮರ್ಥ್, ಇದೇನು ಮಾಡಿದೆ ನೀನು? ಧ್ರುವ್ ನನ್ನ ಕೈಗೆ ರಿಂಗ್ ಹಾಕಬೇಕಾಗಿತ್ತು, ಯಾಕೆ ಈ ಥರ ಮಾಡಿದೆ ನೀನು? ಹೇ, ಐ ಆಮ್ ಸಾರಿ ಸಮನ್ವಿ, ನಿನಗೆ ಇದನ್ನು ಗಿಫ್ಟಾಗಿ ತಂದಿದ್ದು ನಾನು. ಧ್ರುವ್ಗೆ ಕೂಡ ಒಂದು ಡೈಮಂಡ್ ರಿಂಗ್ ಪ್ರೆಸೆಂಟ್ ಮಾಡೋಕ್ಕೆ ಅಂತಲೇ ತಂದಿದ್ದೀನಿ. ಸಾರಿ ಅಂತಾನೆ. ಏನು ಸಾರಿ ನಿನ್ನ ತಲೆ? ಈಗ ಈ ರಿಂಗ್ನ ಬಿಚ್ಚೋಕೆ ಆಗ್ತಾ ಇಲ್ಲ, ನಾನು ಏನು ಮಾಡಲಿ ಅಂತಾಳೆ ಸಮನ್ವಿತಾ. ಅದೇ ಟೈಮ್ಗೆ ಹಾಯ್ ಬ್ರೋ, ವೆಲ್ಕಮ್ ಅಂದ್ಕೊಂಡು ಅಲ್ಲಿಗೆ ಬರ್ತಾನೆ ಧ್ರುವ್. ಏನು, ಮೊದಲು ನನ್ನನ್ನು ನೋಡದೆ ನನ್ನ ಹುಡುಗಿನ ನೋಡೋಕೆ ಬಂದಿದ್ಯಾ? ಏನು ಸಮಾಚಾರ ಅಂತ ಮಾತಾಡ್ತಾ ಇಬ್ಬರು ಹೊರಗೆ ಹೋಗ್ತಾರೆ. ಸಮನ್ವಿತಾ ಕೈಯಲ್ಲಿರೋ ರಿಂಗ್ನ ಬಿಚ್ಚೋಕಾಗದೆ ತುಂಬಾ ಒದ್ದಾಡ್ತಾ ಇರ್ತಾಳೆ. ತುಂಬ ರೀತಿ ಟ್ರೈ ಮಾಡ್ತಾಳೆ, ಎಷ್ಟೇ ಮಾಡಿದ್ರೂ ರಿಂಗ್ನ ಬಿಚ್ಚೋಕೆ ಆಗ್ತಾ ಇಲ್ಲ. ಈಗ ಬೇರೆ ಧ್ರುವ್ ಅದೇ ಬೆರಳಿಗೆ ರಿಂಗ್ ತೊಡಿಸ್ಬೇಕು. ಅವನ ಹತ್ರ ನಾನು ಏನು ಹೇಳಲಿ ಅಂತ ಗೊಂದಲಕ್ಕೆ ಈಡಾಗ್ತಾಳೆ ಸಮನ್ವಿತಾ. ಮುಹೂರ್ತ ಮೀರೋಗ್ತಿದೆ, ಇನ್ನೇನು ರಾಹುಕಾಲ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ಹುಡುಗ ಹುಡುಗಿನ ಕರೀರಪ್ಪ, ತಾಂಬೂಲ ಬದಲಾಯಿಸ್ಕೊಳ್ಳಿ ಅಂತಾರೆ ಪುರೋಹಿತರು. ಧ್ರುವ್ ಈಗ ರಿಂಗ್ ತೊಡ್ಸೋಕೆ ನೋಡ್ತಾನೆ. ಆಲ್ರೆಡಿ ಅವಳ ಕೈಯಲ್ಲಿ ರಿಂಗ್ ಇದೆ. ಅದು ಸಾರಿ ಧ್ರುವ್, ಇದನ್ನು ನನಗೆ ಬಿಚ್ಚೋಕೆ ಆಗ್ತಾ ಇಲ್ಲ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹಾಕ್ಕೊಂಡೆ, ಆದರೆ ಈಗ ತೆಗಿಯೋಕೆ ಆಗ್ತಾ ಇಲ್ಲ. ಇಟ್ಸ್ ಓಕೆ ಬಿಡು ಅಂತಾನೆ ಧ್ರುವ್. ಬಾಯಲ್ಲಿ ಇಟ್ಸ್ ಓಕೆ ಅಂತ ಹೇಳಿದ್ರು ಅವನ ಮುಖದಲ್ಲಿ ಕೋಪ ಎದ್ದು ಕಾಣ್ತಾ ಇರುತ್ತೆ. ಪುರೋಹಿತರು ಮಧ್ಯ ಮಾತಾಡ್ತಾ, ರಿಂಗ್ ತೋರಿಸೋದೆಲ್ಲ ತೋರಿಕೆಗಷ್ಟೇ ಬಿಡಪ್ಪ, ಈಗ ತಾಂಬೂಲ ಬದಲಾಯಿಸ್ಕೊಂಡಿದ್ದೀರಲ್ಲ ಅದೇ ನಿಜವಾದ ಶಾಸ್ತ್ರ. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಶಾಸ್ತ್ರನ ಮುಂದುವರಿಸ್ತಾರೆ. ಅಂತೂ ಇಂತೂ ಕಡೆಗೂ ಎಂಗೇಜ್ಮೆಂಟ್ ಸಂಭ್ರಮ ಎಲ್ಲ ಮುಗ್ದಿರುತ್ತೆ. ಫ್ರೆಂಡ್ಸ್ ಎಲ್ಲರೂ ಒಂದೇ ಕಡೆ ಸೇರಿ ಹರಟೆ ಹೊಡಿತಾ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಎಲ್ಲ ಫ್ರೆಂಡ್ಸು ಕಿರ್ಚುತ್ತಾ, ಹೇ ಸಮನ್ವಿ, ಧ್ರುವ್ ಬನ್ನಿ, ನೀವಿಬ್ರು ಮುಂದೆ ಮಾತಾಡೋದು ಇದ್ದೇ ಇರುತ್ತೆ, ನಮ್ಮ ಜೊತೆ ಜಾಯ್ನ್ ಆಗಿ. ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಹೇಗೋ ನಿಮ್ಮಿಬ್ಬರು ಎಂಗೇಜ್ಮೆಂಟ್ ಕೂಡ ಮುಗೀತು, ಇದೇ ಖುಷಿಗೆ ಇಬ್ಬರು ಸೇರಿ ನಮಗೆ ಪಾರ್ಟಿ ಕೊಡಿಸ್ಬೇಕು ಅಂತ ಎಲ್ಲ ಫ್ರೆಂಡ್ಸ್ ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಹೇ ಗಾಯ್ಸ್, ಅಷ್ಟೇ ತಾನೇ, ಇವಾಗಲೇ ಹೋಗೋಣ ಬನ್ನಿ, ಹೋಟೆಲ್ ಆರ್ ರೆಸಾರ್ಟ್, ಎಲ್ಲಿಗೆ ಅಂತಾನೆ ಧ್ರುವ್. ನಮಗೆಲ್ಲ ಈ ಥರ ಪಾರ್ಟಿ ಬೇಡ ಧ್ರುವ್, ಹೇಗಿದ್ರೂ ಸ್ಟಡೀಸ್ ಕಂಪ್ಲೀಟ್ ಆಗಿದೆ, ಎಲ್ಲಾದರೂ ಜಾಲಿ ರೈಡ್ ಹೋಗೋಣ. ಸಮರ್ಥ್ ಬೇರೆ ಈಗ ಪಬ್ಲಿಕ್ ಫಿಗರ್, ನಮ್ಮ ಕೈಗೆ ಸಿಗಲ್ಲ ಅಂಥದ್ರಲ್ಲಿ ಇವತ್ತು ಬಂದಿದ್ದಾರೆ, ಅವರು ಕೂಡ ಜಾಯ್ನ್ ಆಗಲಿ ಅಂತ ಹೇಳ್ತಾರೆ. ಎಲ್ಲರೂ ಹೌದು ಹೌದು ಸಮರ್ಥ್ ಕೂಡ ಬರಬೇಕು ಅಂತಾರೆ. ಅಕ್ಷರ ಮಧ್ಯದಲ್ಲಿ ಮಾತಾಡ್ತಾ, ಹೌದು ಸಮರ್ಥ್ ಬರಲೇಬೇಕು ಅಂತಾಳೆ. ಅಕ್ಷರ ಕಾಲೇಜ್ ಡೇಸಿಂದ
ಸಮರ್ಥ್ನ ತುಂಬಾ ಇಷ್ಟಪಡ್ತಿರ್ತಾಳೆ. ಮೊದಲು ಸಮರ್ಥ್ ಒಪ್ಕೊಳ್ಳಲ್ಲ. ಸಮನ್ವಿ ಪ್ಲೀಸ್ ಮತ್ತೆ ಎಲ್ಲರೂ ಯಾವಾಗ ಸಿಗ್ತೀವೋ ಏನೋ, ನೀವು ಜಾಯ್ನ್ ಆಗಿ ಅಂತಾಳೆ. ಅವಳು ಕರೀತಾ ಹಾಗೆ ಓಕೆ ಅಂದ್ಬಿಡ್ತಾನೆ ಸಮರ್ಥ್. ಎಲ್ರೂ ಹೇ ಅಂತ ಖುಷಿಯಿಂದ ಕಿಚ್ಚಾಡ್ತಾರೆ. ಓಕೆ ಗಾಯ್ಸ್, ಹಾಗಾದರೆ ಎಲ್ಲಿಗೆ ಹೋಗೋಣ ಅಂತಾನೆ ಧ್ರುವ್. ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ಕೇರಳಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಓಕೆ, ನಾಳೆ ಸಿಗೋಣ, ಎಲ್ಲ ಬೇಗ ರೆಡಿಯಾಗಿ ಬಂದುಬಿಡಿ ಅಂತ ಮಾತಾಡಿಕೊಂಡು ಎಲ್ಲರೂ ಅವರವರ ಮನೆಗೆ ಹೊರಟು ಹೋಗ್ತಾರೆ. ಮರುದಿನ ಧ್ರುವ್, ಸಮನ್ವಿ, ಭುವನ್, ಭುವಿ ಎಲ್ಲರೂ ಒಂದು ಕಾರ್ನಲ್ಲಿ, ಸಮರ್ಥ್ ತನ್ನ ಕಾರ್ನಲ್ಲಿ ಸಪ್ರೇಟಾಗಿ ಬರ್ತಾನೆ. ಎಲ್ಲರೂ ಜಾಲಿಯಿಂದ ಹೊರಡ್ತಾರೆ. ಹೀಗೆ ಹೋಗುವಾಗ ದಾರಿ ಮಧ್ಯೆ ಧ್ರುವ್ನ ಕಾರ್ ಹಾಳಾಗಿ ನಿಂತ್ಕೊಳ್ಳುತ್ತೆ. ಧ್ರುವ್ ಡ್ರೈವರ್ಗೆ ಸರಿಯಾಗಿ ಬೈತಾ ಇರ್ತಾನೆ. ಗಾಡಿ ತೆಗಿಯೋಕೆ ಮುಂಚೆನೇ ಸರಿಯಾಗಿ ಕಂಡೀಷನಲ್ಲಿ ಇದೆಯಾ ಅಂತ ನೋಡಬೇಕಲ್ವಾ ಅಂತ ಕೋಪದಿಂದ ನಿಂತ್ಕೊಂಡಿರ್ತಾನೆ. ಸಮರ್ಥ್ ಕಾರ್ನ ಸ್ಲೋ ಮಾಡ್ತಾ, ಹಾಯ್ ಗಾಯ್ಸ್, ಏನಾಯಿತು, ಯಾಕೆ ಹೇಗೆ ನಿಂತಿದ್ದೀರಾ? ಓ, ಗಾಡಿ ಪ್ರಾಬ್ಲಮ್ಮಾ? ಬನ್ನಿ, ನೀವೆಲ್ಲ ನನ್ನ ಕಾರ್ನಲ್ಲೇ ಕೂತ್ಕೊಳ್ಳಿ, ಆರಾಮಾಗೆ ಕೂತ್ಕೋಬೋದು ಅಂತ ಕರೀತಾನೆ ಸಮರ್ಥ್. ಧ್ರುವ್ ಪಕ್ಕ ಓಡಿ ಹೋಗಿ ಭುವಿ ಕೂತ್ಕೊಂಡ್ಬಿಡ್ತಾಳೆ. ಸಮನ್ವಿತಾ ಏನು ಮಾತಾಡ್ದೆ, ಈ ಭುವಿ ಎಲ್ಲಿಗೆ ಬಂದರೂ ತನ್ನ ಬುದ್ಧಿನ ಮಾತ್ರ ಬಿಡಲ್ಲ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾ ಸಮರ್ಥ್ ಪಕ್ಕದಲ್ಲಿ ಕೂತ್ಕೋತಾಳೆ. ಹೀಗೆ ಇವರೆಲ್ಲರ ಜರ್ನಿ ಸಾಗ್ತಾ ಇರುವಾಗ ಎಲ್ಲರೂ ನಿದ್ರೆಗೆ ಜಾರಿರ್ತಾರೆ. ಸಮನ್ವಿತಾ ತನಗೆ ಅರಿವೇ ಇಲ್ಲದೆ ಸಮರ್ಥನ ಭುಜದ ಮೇಲೆ ಮಲ್ಕೋತಾಳೆ. ಅವಳ ಬಿಸಿ ಉಸಿರು ಸಮರ್ಥನ ಕೆನ್ನೆಗೆ ತಾಗುತ್ತಿದ್ದ ಹಾಗೆ ಅವನಿಗೆ ಮೈಯೆಲ್ಲ ರೋಮಾಂಚನ ಅನಿಸುತ್ತೆ. ಅವಳ ಬೆಚ್ಚನೆಯ ಸ್ಪರ್ಶ ತುಂಬಾ ಹಿತ ಕೊಡುತ್ತೆ. ಅವಳ ಇನ್ನೋಸೆಂಟ್ ಫೇಸ್ನ ನೋಡ್ತಿದ್ದ ಸಮರ್ಥ್ಗೆ ಅವಳು ಒಂದು ಪುಟ್ಟ ಮಗು ಥರ ಕಾಣಿಸ್ತಾ ಇರ್ತಾಳೆ. ಅವಳನ್ನ ಹಾಗೆ ನೋಡ್ತಾ ಚುಂಬಿಸ್ಬೇಕು ಅಂತ ಅನ್ಸತ್ತೆ ಸಮರ್ಥ್ಗೆ. ಎಲ್ರೂ ನೋಡ್ತಾನೆ. ಎಲ್ಲರೂ ನಿದ್ರೆಗೆ ಜಾರಿದ್ದಾರೆ. ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕಾಗದೆ ಸಮರ್ಥ್ ಸಾರಿ ಸಮನ್ವಿ ಅಂತ ಹೇಳಿಕೊಂಡು ತನ್ನ ಮೊದಲ ಕಿಸ್ನ ಸಮನ್ವಿತಾಗೆ ಕೊಟ್ಬಿಡ್ತಾನೆ. ಇದನ್ನೆಲ್ಲ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಭುವಿ. ಧ್ರುವ್ನ ತನ್ನವನಾಗಿ ಮಾಡ್ಕೊಳ್ಳೋಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾಳೆ. ಈಗ ಸಮರ್ಥ್ ಸಮನ್ವಿತಾಳನ್ನ ಇಷ್ಟಪಡ್ತಿರೋದು ಗೊತ್ತಾಗಿ ಹೋಗುತ್ತೆ ಭುವಿಗೆ. ಭುವಿ ಮುಂದೇನು ಮಾಡ್ತಾಳೆ? ಸಮರ್ಥ್ ಕಿಸ್ ಕೊಟ್ಟಿದ್ದನ್ನು ಧ್ರುವ್ಗೆ ಹೇಳ್ಬಿಡ್ತಾಳ? ಈ ವಿಷಯ ಸಮನ್ವಿತಾಗೆ ಗೊತ್ತಾದರೆ ಸಮರ್ಥ್ನಿಂದ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೋತಾಳ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬಾ ಧನ್ಯವಾದ.